ಇಟ್ಟಿದ್ದೆವ. ಇನ್ನು 2 ದಿನ ಬಿಟ್ಟು ಬೇಕಾರ ಜೋಳಿಗೆ ಮಲಗ್ಸಕ್ಕೆ ಬರ್ತೈತಿ. ಈಗ ಅದ್ರಾಗ ಮಕ್ಕೊಂಡಾಳ, ಆಕಿನೂ ಮಕ್ಕೊಂಡಾಳ, ಅದು ಮಕ್ಕೊಂಡೈತಿ. ಈಕೆ ಕಾಲ್ನಾಗ ಒಂಚೂರು ಏನಾರ ಹೊಚ್ಚಲಿಲ್ಲ ನೋಡಿ, ನಾನು ಹಂಗೆ ಬಿಟ್ಟೆ. ತಡಿ, ಮೊದ್ಲ ಬಾಗಿಲು ತೆಗ್ದೈತಿ, ಸಿಳ್ಳ ಗಾಳಿ ಬರುತ್ತಾ, ಹಾಕಿ ಬರ್ತೀನಿ. ಬಂದು ಬಸ್ತಾತ ಜೋಳಿಗೆ. ಬರೋಬ್ಬರಿ ಅದನ್ನು ಹೊರಸಿನ ಮ್ಯಾಗ ಕಟ್ಟಿಬಿಟ್ರೆ ಚಿಂತಿಲ್ಲ. ನಮ್ಮ ಕಡೆ ಎಲ್ಲ ಹೊರಸಿನ ಕಾಲಿಗೆ ಕಟ್ತಾರೆ, ಅಂದ್ರೆ ಆರಾಮಾಗಿ ಮಕ್ಕಂತೈತಿ ಕೂಸು ಅಂತಂದು. ಆದ್ರೆ ಬಾಕ್ಲಕ್ಕೆ ಆಗುತ್ತಲ್ಲ, ಹೊರಸಿನ ಕಾಲು ಸಿಳ್ಳ ಗಾಳಿ ಬರ್ತೈತಿ, ಅದಕ್ಕೆ ಮ್ಯಾಗ ಕಟ್ಟೀನಿ. ಹೊರಸ ಮ್ಯಾಗ ಇರ್ತಾ. ಇರ್ಲಿ ತಡಿಯವ, ಒಂದು ಏನಾರ ಕಾಲು ಮ್ಯಾಗ ಹೊಚ್ತೀನಿ. ಪಾಪ ಸಿಳ್ಳು ಎಂಥ ಶೆಕೆ ಐತಂದ್ರೂ ಹಡ್ದ ಮ್ಯಾಗ ಥಂಡಿ ಆಗದ. ತಡಿ ಮಗಳ ಮಕ್ಕೊ ನೀನು. ಪಾಪ ಕಣ್ಣಿಗೆ ಕೈ ಇಟ್ಕೊಂಡು ಹ್ಯಾ ಮಕ್ಕೊಂಡೈತಿ ನಾವು ಹುಡುಗಿ ಕಬ್ರಿಗೆಟ್ಟು ನೋವು ತಿಂದು ಪಾಪ. ಮಕ್ಕರವ ಬೆಚ್ಚಗ. ಹೊರಗೆ ಯಾರ ಬಾಯಿ ಮಾಡ್ದಂಗೆ ಆಗುತ್ತಲ್ಲ, ಯಾರಿರ್ಬೋದು ಪಾಪ. ಅಷ್ಟು ಗೊತ್ತಾಗಲ್ಲ ನಂತೀನಿ ಹೆಣ್ಮಕ್ಳಿಗೆ. ಹಡ್ದಿರ ಹುಡುಗಿ ಐತಿ ಮನ್ಯಾಗ, ಹೇಗಿರ್ಬೇಕು ಏನು ಬಾಣ್ತಿ ಮನ್ಯಾಗ ಅದಾಳ ಅಂದ್ರೆ ಸೂಕ್ಷ್ಮಿನ ಇಲ್ಲ. ಅದು ಮನ್ಯಾಗ ಯಾರ ಹಡೆಯೋದು ಪಡೆಯೋದು ಮಾಡಿದ್ರೆ ಇದಕ್ಕೆ ಗೊತ್ತಾಕಿತ್ತ. ಇದು ಹಡ್ದತ್ತೆ ಅಲ್ಲ 3 ಮಕ್ಕಳು ಅಂತೀನಿ ನಾನಂತರ. ಏಟು ಉಪಯೋಗಿಲ್ಲ. ಅದು ಹೆಣ್ಣರ ಹೌದಾ ಇಲ್ಲ, ಹೆಣ್ಣಿನಾಗ ಜಮಾರ ಐತೆ ಇಲ್ಲ ಅನ್ಸತ್ತೆ ನನಗೆ. ನೋಡ್ತೀನಿ ತಡಿ. ಪಾಪ 2 ಮಕ್ಕಂಡವು, ತಾಯಿ ಮಗು ನಾನು ನೋಡ್ಕೊಂಬರ್ತೀನಿ. ಏನೋ ಅಂತಾರಲ್ಲ ಸೈನ್ಯ, ಏನು ಬಾಯಿ ಮಾಡ್ತಾರೆ ಇವ ಕಲ 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 ಕಲ. ಯವ್ವ ಯಾರು ಬೇವ್ರೆ ಹಿಂಗ್ಯಾಕೆ ಬಂದು ಕಲ 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 ಬಾಯಿ ಮಾಡ್ತಾರ? ನಾನು ಅದಂತೀನಿ. ನೆಮ್ಮದಿಯಾಗಿ 2 ಮಿನಿಟ್ ಮಲಗನಂದ್ರ ಕವ 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 ಅಂತಾರೆ ಬಂದು. ಅಯ್ಯೋ ಇವರ ಅದ ಅನ್ಕಂಡ್ಯಾನ, ಯಾರಪ್ಪ ಬಂದು ಕೈಯ ಮಾಡಕತ್ತಾರ ಅಂಥೇಳಿ. ಅಯ್ಯ ನೋಡು ಹೇಳಕತ್ತೀನಿ ನಾನು. ನನ್ನ ಮನೆಗೆ ಬಂದು ನನ್ನ ಮ್ಯಾಗ ನೀನು ಇಂಥ ಪರಿ ದರ್ಬಾರ್ ಮಾಡಿದ್ರೆ ನಾನು ಏನು ಸುಮ್ಮನಿರ ಮಗಳಲ್ಲ. ಯಾರಪ್ಪ ನೀವು? ಎದಕ್ಕೆ ಹಿಂಗೆ ಬಾಯ್ ಮಾಡತ್ತೀರಿ? ಮನ್ಯಾಗ ಈಗರ ಹುಟ್ಟಿದ ಕೂಸೈತಿ ಏನು? ಅಮ್ಮರ ನಾವು ನಮ್ಮ ನಾದ್ನಿನ ನೋಡಕ್ಕೆ ಬಂದೀವ್ರಿ, ವಿಮ್ಲಾನ. ಆಕಿದ ಹೆರಗಾಗೈತಲ್ರಿ, ಅದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದೀವ್ರಿ. ಓ ನೀವಾನ ನಮ್ಮ ವಿಮ್ಲಾವನ್ನ ಅಣ್ಣ ಅತ್ತಿಯಮ್ಮ. ಬರ್ರಿ ನಿಮ್ಮ ದಾರಿನ ಕಾಯಕತ್ತಿದ್ಲಿ. ಇಟ್ಟತ್ತನ ಹೇಳಿ ಕಳಿಸ್ಬೇಕು ನಮ್ಮ ಅಣ್ಣಗ, ನಮ್ಮ ಅತ್ತಿಗೆಮ್ಮರಿಗೆ, ನಮ್ಮ ಅವ್ವಗ ಅಂತಂದು ಇಷ್ಟತ್ತು ನೆನೆಸಿ ಹಾಕಿದ್ಲು. ನೀವು ಬಂದಿದ್ದು ಗನ ಚಲೋ ಆತ. ಬೇಯಮ್ಮ ನಿಂದೇಟೈತೆ ಆಟ ನೋಡ್ಕೊ. ಏನು ನೆನ್ಸಿದ್ಲಾಕಿ? ಏನು ಕಡಿಮೆ ಆಗೈತಿ ಮನ್ಯಾಗ ಆಕಿ ನೆನ್ಸಾಕ? ತವ್ರ ಮನಿನ ಹಂಗೆ ಅನ್ಬೇಡವ, ಹಂಗೆ ಅನ್ಬೇಡ. ನೆನ್ಸಾಕ ಏನು ಕಮ್ಮಿ ಆಗೈತೆ ಅಂತಂದ್ರೆ ಏನದಂಗ? ಏನಾದ್ರೂ ಏನ ಇದ್ರು ಏನ ಇಲ್ಲಂದ್ರೂ ಇಂಥ ಹೊತ್ನ್ಯಾಗ ತವ್ರ ಮನಿ ತಾಯಿಯನ್ನ ಕಿರ್ಬೇಕು ಮಗ್ಗಲ್ದಾಗ. ನಿನಗೆ ಅರ್ಥ ಆಗುದಿಲ್ಲ. ನಿನ್ನ ಮಕ್ಕಳಂಕರು 2 ಹೆತ್ತಿಲ್ಲ, ಹಡ್ದಿಲ್ಲ, ಮಾಡಿಲ್ಲ, ಅವಕ್ಕೆ ಗೊತ್ತಿಲ್ಲ. ನಿನಗರ ಗೊತ್ತಾಗಬಾರ್ದ 3 ಮಕ್ಕಳು ಹಡ್ದಿದ್ದಿ ನೀನು. ನನಗೆ ಸಾಲಿ ಹೇಳಕ್ ಬರ್ಬಾರ್ದೆ ಹೇಳಕತ್ತಿ ನಾನು. ನನಗೆ ಗೊತ್ತೈತೆ ನಾ ಏನು ಮಾಡತ್ತೀನಿ ಅನ್ನೋದು. ನಮ್ಮ ಮನೆಗೆ ಮಾಡಾರ ಯಾರು ಇಲ್ಲ. ಒಂದು 10-15 ದಿನ ಇಲ್ಲೇ ಇರ್ತಾಳ, ಆಮೇಲೆ ಮುಂದೆ ಎದ್ದು ತಾನು ಮನೆ ಸೊಸೆಯಾಗಿ ಜವಾಬ್ದಾರಿ ಮಾಡ್ತಾಳ. ನಾ ಯಾವುದೇ ಕಾರಣಕ್ಕೂ ಕಳ್ಸಲ್ಲ ನೋಡ್ದೆ ನಾನು. ಅಯ್ಯಯ್ಯ ಅಲ್ಲ ಯವ್ವ, ನಾನು ನಿನ್ನಂತ ಒಳ್ಳೆಕೆ ಯಾರು ಇಲ್ಲ ಅಂತಂದು ನಾನು ನೀನು ಬಂದೆಲ್ಲ ಮಾತಾಡೋಗಿಲ್ಲ ನಿನ್ನ ಜೊತೆಗೆ. ನೀನೇನು ಹೀಗಂತಿದ್ದಿ ಯವ್ವ ಸಾವುಕಾರ್ತಿ ನೀನ ಅಂತಕ್ಕೆಲ್ಲ. ಅದೇನ ನಿನಗೆ ಬ್ಯಾಸ್ರ ಆಗೈತಿ ಅವ್ರ ತವ್ರ ಮನೆಯವ್ರ ಮೇಲೆ. ಹಂಗಂತ ಹೇಳಿ ಇಡೀ ಊರನ್ನ ಕಣ್ಣು ಕುಕ್ಕಂಗ ನೀನು ಸೊಸಿನ ಇಟ್ಕಂತೇನೋ, ಅದು ಚೊಚ್ಚಲ ಹೆರಿಗೆಗೆ ತೋ 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 ಅಂತ ತಪ್ಪು ಮಾಡ್ಬೇಡ. ಇಲ್ಲಾಳವ ನಿನ್ನ ಹೆಸರು ಏನು ತಂಗಿ? ಪದ್ಮ. ನೋಡವಾ ಪದ್ಮ ಕಳಿಸ್ತಾಳ. ನಮ್ಮ ಸಾವುಕಾರ್ತಿ ಎಷ್ಟು ಚಲೋ ಅದ ಅಂತ ನಿನಗೆ ಗೊತ್ತಿಲ್ಲ, ನಮ್ಮ ಊರನವ್ರಿಗೆ ಗೊತ್ತೈತಿ. ಅಲ್ಲ ಬಂದು ಚಂದಾಗ ನಮ್ಮ ಮಗಳನ್ನ ನಾವು ಕರ್ಕೊಂಡೋಗಿವಿ. ಕಿದು ಎಲ್ಲ ಹೆರಿಗೆ ಮಾಡ್ತೀವಿ. ನಾ ಅತ್ತಿಗೆಮ್ಮನ್ನ ಕೆದೀನಿ, ಅಣ್ಣನ ತದಾನ. ಏನ ನಿಮ್ಮ ತಾಯಿಯರಿಗೆ ಏನೋ ಪಾರ್ಸಿ ಹಿಡ್ದೈತಂತಲ್ಲ ಅತ್ತಿಯರಿಗೆ. ಹ್ಞೂ ರೀ ಆರಾಮಿಲ್ರಿ ಅವ್ರಿಗೆ. ಅವರ ಬಂದು ಕರ್ಕೊಂಡು ಹೋಗಿದ್ರು. ಮತ್ತು ಅವ್ರಿಗೆ ಆರಾಮಿಲ್ಲಾರ್ದಕ್ಕನ ನಾನು ಇವರು ಬಂದ್ವಿ. ಇವ್ರದ್ದು ಒಂದು ಕೈ ಇಲ್ಲ ನೋಡ್ರಿ. ಇಲ್ಲಿ ನಮ್ಮ ಪಜಿತಿ ಅಂದ್ರೆ ದುಡಿಯಾರು ಒಬ್ರು ಕುತ್ಕೊಂಡು ತಿನ್ನೋರು ನಾವು 40 ಮಂದಿ ಇದ್ರಿ ಮನ್ಯಾಗ. ಆದ್ರೂ ನಾವು ಕರ್ಕೊಂಡೋಗಿ ಎಲ್ಲ ಮಾಡ್ತೀವಂದ್ರೆ ಇವ್ರು ಕಳ್ಸಕ್ಕೆ ತಯಾರಿಲ್ರಿ. ನೀವೇ ಹೇಳ್ರಿ. ಇಲ್ಲವ ಹಂಗಲ್ಲ, ಇವ್ ಒಳ್ಳೆ ಕೆದಾಳ ಸಾವುಕಾರ್ತಿ, ನಿನಗೆ ಗೊತ್ತಾಗೋದಿಲ್ಲ. ಅಲ್ಲ ಸಾವುಕಾರ್ತಿ ಒಳ್ಳೆಕಿದ್ಯಲ್ಲವ ನೀನು. ಯಮ್ಮ ಮತ್ತೆ ಅಡಿಗೆ ನೀ ಮಾಡಾಕ್ತೇನೆ ನಮ್ಮ ಮನ್ಯಾಗ ಆಕಿ ಹೋದ್ಲಂದ್ರ. ನೀವು ಅದಿರಲ್ಲವ, ಇಬ್ರದಿರಿ ನಾದ್ನೇರಂತಂದ್ ಮನ್ಯಾಗ. ತಂಗ್ಯಾರಂತಿಲ್ಲನ ನಿಮ್ಮ ಒಂದು ನಿಮ್ಮ ಅಣ್ಣನ ಚಾಕ್ರಿನ ನೀವು ಮಾಡ್ಬೇಕ್ರವ. ಇಂಥ ಹೊತ್ನ್ಯಾಗ ನಿಮ್ಮ ಅತ್ತಿಗೆಮ್ಮನ ನೀವು ಮಾಡ್ಬೇಕು. ಮತ್ತು ಈಗ ನೀವು ಯಾಕೆ ತೊಂದ್ರಿ ಪಾಪ, ಹೌದಿಲ್ಲ? ಅದನ್ನೆಲ್ಲ ಅವ್ರ ಮನೆಯವ್ರು ತವ್ರ ಮನೆಯವ್ರು ಮಾಡಿದ್ರೆ ಚಂದ. ನಿಮ್ಗೆ ಗೊತ್ತಾಗೋದಿಲ್ಲ. ಅವರು ಬಂಡಿಗೆಟ್ಟರದಾರ ತವ್ರ ಮನೆಯವರು, ಎದುರಿಗೆ ಅದಾರ ನೋಡು ಅಂತೀನಿ ಅಲ್ಲವಾ ಪದ್ಮ? ನಾವು ಒಲ್ಲಂದ್ರೆ ಬೇಡ ಅಂತ ಬಿಡ್ರಿ. ನಾವೇನು ಹೊಕ್ಕಿವಿ, ನಮ್ಗೇನು ಬೇಡ. ಏನೋ ಅಂತಾರಲ್ಲ ಇವ್ರ ಹತ್ರ ಇಷ್ಟು ಟೆನ್ಷನ್ ಕರ್ಕೊಂಡು ಹೋಗೋದೇನೈತಿ, ನಮಗೂ ಎಲ್ಲ ಉಳಿತಂತೀವಿ. ನೋಡ್ದೆ ಸೌಕರ್ತಿ ಎಷ್ಟು ನಾರ್ಗ ಮಾಡ್ತಾ ಹೊಡಿಕಿ. ಈಗ ಊರನ್ನರಿಗೆ ಕರೆಯಕ್ಕೆ ಹೋಗಿದ್ವಿ ನಾವು, ಕಳಿಸ್ಲಿಲ್ಲ ಅಂತ ನಮ್ಮೂರಾಗೂ ಹೇಳ್ಕೊಂಡೆ, ಅವ್ರೂರಾಗೂ ಹೇಳ್ಕೊಂಡೆ. ಮತ್ತು ನಮ್ಮೂರಿಗೂ ಅವ್ರೂರ್ಗು ಮತ್ತು ಕೊಟ್ಟು ತಗೊಳೋ ಮಾತು ಆಗಿರ್ತವ ಸೌಕರ್ತಿ. ಇದನ್ನ ಹಾಕಿ ಉಪೇಕ್ಷಕೊಂಡು ನಿನ್ನ ಹೆಸರು ಹಾಳು ಮಾಡ್ಬೇಕಂತಾಳ. ನೋಡಿ ಹೇಗದಾಳ ಈಗ ಹೆಂಗಂತವಳು. ಈಗ ನೀನು ಬಿಡ್ಬಾರ್ದು ಸೌಕರ್ತಿ.
ಮಕ್ಕಂಡೈತಿ ಕೂಸು ಹಾಕಿ ನಾ ಎಬ್ಬಿಸಿ ಚಂದಾಗ ಇಬ್ಬರನ್ನೂ ಬೆಚ್ಚಗ ಇಟ್ಟು ಸುತ್ತಿ ಕೂಸ್ನ ಕಳಿಸ್ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ನೋಡ್ದೆ ನೋಡು ತವ್ರ ಮನೆಯವ್ರು ಎಷ್ಟು ಕಟ್ಟುಳ್ಳಾರ್ದಾರೆ ಇವರು. ನೋಡ್ಬೇ ನೋಡು ಯವ್ವ ಕರೆನ ಬೇ ನೀ ಇಲ್ಲಂದಿದ್ರ ನನಗೇನು ಕರೆನ ಅರ್ಥಕ್ಕಿದ್ದಿಲ್ಲ ಬಿಡು. ಇವರು ಇಬ್ರು ಗಂಡ ಹೆಂಡತಿ ಏನು ಉಪಾಯ ಮಾಡ್ರ ಗೊತ್ತನವ ಸಾವುಕಾರ್ತಿ. ಇವ್ರದ್ದೇನಂದ್ರ ನಾವು ಹೋಗಿದ್ವಿ ಕರಿಯಾಕ ಅಂತ ಇಲ್ಲೂ ಹೇಳೋದೀಗ 4 ಮಂದಿ ಮುಂದೆ ಹೋಗೋ ಮುಂದೆ ಸುಮ್ಮನೆ ಕರೆಂಟ್ ಮಾಡಿ ಏನು ಮತ್ತೆ ಹೋದ್ರ ಕಳಿಸ್ಲಿಲ್ಲ ನಾವೇನ್ ಮಾಡಲ್ಲ ಅಂದಿದ್ವೇನು ಬಾಣಂತನನ ಹಿಂಗ್ ಮಾಡಿದ್ರು ಚೊಚ್ಚಲ್ ಬಸರಿ ಅಂತಂದು ಹೇಳಿ ನಿನ್ನ ಹೆಸರು ನಿನ್ನ ಹೆಣ್ಮಕ್ಳ ಹೆಸರು ನಿನ್ನ ಮಗನ ಹೆಸರು ಕೆಡಿಸ್ಬೇಕಂತವ ಇವ್ರದು ದೊಡ್ಡ ಉಪಾಯ ಮಾಡ್ಕೊಂಡ್ ಬಂದಾರ. ನಾನು ಬಿಟ್ಬಿಡ್ತೀನಿ ನನಗೆ ಹಿರೇ ಮನುಷ್ಯಳಾಗಿ ಊರಿನ ಹಿರೇ ಮನುಷ್ಯಳಾಗಿ ಈ ಊರಿನ ಮರ್ಯಾದೆ ಹೋಗ್ಬಿಡುದಿಲ್ಲ. ಏಯ್ ಬಾರವ ಬಾ ಅಲ್ಲಿ ಹಡ್ದು ಬಿದ್ದಾಳ ಚಾಕ್ರಿ ಮಾಡಕ್ಕೇನು ಇಟ್ಟಿರೇನ ಏನ್ ತಿಳ್ಕೊಂಡ್ರಿ? ನಮ್ಮ ಸೌಕಾರ್ತಿ ಮಕ್ಕಳ್ರಂದ್ರ ನೀವು ಅಲ್ಲೊಂದು ಕೈಯ ಮರ್ರನತ್ತ ಇನ್ನೊಂದು ಕೈಯ ಮರ್ರನತ್ತ ಅವ್ರಿಗೇನೈತಿ ಮಾಡೋದ ಚಾಕ್ರಿನ ನಿನ್ನ ಮಕ್ಕಳದ. ನಿಮ್ಮ ನಾದ್ನಿಂದ ಕರ್ಕೊಂಡು ಬಾ ಅಲ್ಲದ ಕೋಣೆಗೆ ಬಾಣ್ತಿ ಕೋಣೆಗ ತೋರಿಸ್ತೀನಿ ಬಾ. ಯಪ್ಪ ಬಾ ನೀನು ನೋಡಕಂತೆ ಅಂತ ಕೈ ಕತ್ಕೊಂಬಂದ್ರಿಲ್ಲ ಅದರ ಖಬರ್ ಐತಲ್ಲಿ ಮಗ. ಏನ್ ಖಬರ್ ಐತ ಅವಕ್ಕ ಬಂದು ನನ್ನ ಹತ್ರ ಹುಚ್ಚಿಗೆಟ್ಟು ಜಗಳ ಮಾಡಾಕತ್ತಾವ 2 ಗಂಡ ಎಂತಿ ಚಂದಾಗ ಹೇಳಿದ್ರಿ ನಾವೇನು ಕೇಳಲ್ಲ ಅಂತೀವನ ಬಂದ್. ನಾನು ಅದನ್ನ ಅಂತೀನಿ ಚಂದಾಗಿ ಹೇಳಿದ್ರೆ ಕೇಳಕ್ ನೀನೇನು ಕೇಳಲಾರ್ದ ಇರಾಕ ನೀನೇನು ಹುಚ್ಚನವ ಏನು ಕತ್ತೇನ ಏನು ಹಂದಿ ನಾಯಿ ಬೇರೆ ಏನ್ರ ಪ್ರಾಣಿ? ನೋಡಮ್ಮ ನೋಡು ಹೆಂಗದಾರ ಇವ್ರು ಗಟ್ಟುಳರ್ದಾರ ಒಕ್ಕರೇನ ನೀ ಇದ್ದಿದ್ದಕ್ಕ ಸರಿ ಹೋತ ಕರ್ಕೊಂಡವ್ರಿ ನಿಮ್ಮ ತಂಗಿನ ಅದು ಹೆಂಗ್ ಬಾಣಂತರ ಮಾಡ್ತೀರಾ ಅದು ಏಸ್ ತಿಂಗಳು ಬಾಣಂತರ ಮಾಡ್ತೀರಾ ಮಾಡಿ ಕರ್ಕೊಂಬಂದು ಬಿಡ್ರಿ ಎಲ್ಲ ಗಟ್ಟಿರ್ಬೇಕು ಆಕಿ ನಮ್ಮ ಮನ್ಯಾಗ ಇಲ್ಲಡಿ ಇಲ್ಲಿ ನಿಮಗೈತ್ ನಿಮಗ ಓಸ್ರಿಗ ನಾನು ಅದಿನಲ್ಲಿ ನೀ ತಲೆ ಕೆಡ್ಸಬೇಡ ನೀ ಸುಮ್ಮನಿರ. ನಡ್ರಿ ನೀವು ಹೋಗಿ ನಿಮ್ದು ಏನೈತಿ ನೀವು ಮಾಡ್ರಿ ನಾನೆಲ್ಲ ಕಳಿಸ್ತೀನಿ. ನೀವು ಕೂಸಿಂದು ತಲೆ ಕೆಡ್ಸಬೇಡ್ರಿ ಅಕ್ಕಿದು ತಲೆ ಕೆಡ್ಸಬೇಡ್ರಿ ನಾನು ಅಕ್ಕಿನೆಲ್ಲ ಬೆಚ್ಚಗಿಟ್ಟು ಕರೆಸ್ತೀನಿ. ಏನು ಬಂಡಿ ಗಿಂಡಿ ತಗೊಂಬಂದಿರೇನ ಕರ್ಕೊಂಡು ಹೋಗಕ್ಕ ತಂಗಿನ? ಏನಪ್ಪ ನಿನಗೆ ಅಷ್ಟ್ರ ಯೋಗ್ಯತೆ ಐತಿಲ್ಲ? ಅಮ್ಮರ ಐತ್ರಿ ನಮಗೂ ಒಂದು ಯೋಗ್ಯತೆ ಐತಿ ಅದ್ರ ತಕ್ಕಂಗ ಕಾರಿಂದ ಗಾಡಿನ ತಗೊಂಬಂದೀವ್ರಿ. ಏನ ದೇವ್ರು ನಮಗೂ ಒಂದು ಇಟ್ಟು ಕೊಟ್ಟಾನ ಇದಿಂದ ತಂದೀವಿ ಕರ್ಕೊಂಡು ಹೋಕ್ಕಿವಿ. ನಡ್ರಿ ಮೊದ್ಲು ನಮ್ಮ ತಂಗಿ ನೋಡ್ತೀವಿ. ನಡ್ರಿ ಆಕಿ ಎಲ್ಲ ಮಾತಾಡಿ ಕಳಿಸ್ತಾಳ ನಮಗೆ ಯಾಕೆ ತೊಂದರೆ ಹೋಗೋಣ ನಡಿ. ಆಕಿ ಈಕಿನ ಕರ್ಸುನಂತ ನಾವು ಎಲ್ಲ ಕರೆಸಿ ಮಾಂತವನ್ನ ಅಡಿಗೆ ಮಾಡ್ತಾಳಂತ ಒಂದಿಷ್ಟು ದಿನ ಏನು ಮಾಡ್ಬೇಕು ನಮ್ಮ ಕರ್ಮನ ದೊಡ್ಡದೈತಿ. ನಡ್ರಿ ಒಳಗೆ ನಡ್ರಿ. ಬೇಸರ ಮಾಡ್ಕೊಬೇಡ್ರಪ್ಪ ನಿನ್ನೆನ್ನ ಹಂಗೆ ಬೈದು ನಿಮ್ಗೆ ಚಂದಾಗ ಹಂಗೆ ಅನ್ಲಿಲ್ಲ ಅಂದಿದ್ರೆ ಆಕೇನು ಕೇಳ್ತಿದ್ದಿಲ್ಲ. ಬೇಸರ ಮಾಡ್ಕೊಬೇಡ್ರಿ ಕೈಕಾಲು ತಗೊಂಡಿರಲ್ಲ. ಇಲ್ರಿ ಅಮ್ಮರ ನಮಗೆ ಗೊತ್ತಾತ ನೀವು ಇದಕ್ಕೆ ಹೇಳಕತ್ತೀರಿ ಅಂತಂದು ಅರ್ಥ ಆಗಿದ್ದಕ್ಕೆ ನಾವು ಸುಮ್ಮನೆ ಆದ್ವಿ. ಮತ್ತು ಗನ ಎದುರು ಇದ್ರಿ ಇದು ಹೆಣ್ಣು ನಾವು ನೋಡಿವಲ್ಲ ಮೊನ್ನೆ ಬಂದಾಗನ ನಮ್ಮ ಅವ್ನು ಕರ್ಕೊಂಬಂದಾಗನ ನಮ್ಮನ್ನೇನು ನೀವು ನಿಂದ್ರಿಸ್ಲಿಲ್ಲ ನೀರು ಕುಡಿಯೋಕ್ಕೂ ಕೊಡಲಿಲ್ಲ ಹಂಗೆ ಮಾಡಿದ್ಲು. ಚಂದಾಗ ನಮ್ಮ ತಂಗಿ ಜೊತೆಗೆ ನಾಲ್ಕು ಮಾತಾಡ್ಲೂ ಇಲ್ಲ. ಆತ್ ನಡ್ರಿ ಬಂದ್ವಿ ನಡ್ರಿ ಒಳಗೆ ಹೋಗಿ ನಡ್ರಿ. ಕೈಕಾಲು ತಗೊಂಡಿವಾಡ್ರಿ ನಾವು ಬರ್ರಿ ಕರ್ಕೊಂಡು ಹೋಗ್ತೀನಿ ಮಕ್ಕೊಂಡಾರ ಈಟತ್ತು ಪಾಪ ಅದು ಚಿಟ್ಟು ಬರ್ಸ್ತಿತ್ತ ಕೂಸು ಈಗ ಒಂದು ಈಟು ಕಣ್ಣು ಹತ್ತಿದ ಅಕ್ಕಿಗೂ ನಾನು ಹಂಗೆ ಮಲಗಿಸಿ ಜೋಳಿಗೆ ಪಳಗಿ ಕಟ್ಟೋದೆಲ್ಲ ಮಾಡಕತ್ತಿದ್ನೆ. ಯಾಕಂದ್ರೆ ಏನು ದೇಕರಿಕೆ ಮಾಡ್ವಲ್ಲಪ್ಪ ಇಲ್ಲಿ ಬೇಡ ಬರ್ರಿ ಕೊಣಕೊಂಬರ್ರಿ. ಅಯ್ಯಯ್ಯೋ ನೋಡ್ರಿ ಇಲ್ಲಿ ಎಷ್ಟು ಚಂದ ಐತೆ ಕೂಸು ಕೆಂಪು ಹೋಗಲ್ಲ ಆಲಾಗಿತ್ತಪ್ಪ ಯಪ್ಪ. ಅಯ್ಯಯ್ಯೋ ಕೆಂಪೈತಪ್ಪ ಗನ. ನೀವ ಅತ್ಯಾರ ಕಂಡುಬಿಟ್ರಿ ಹೇಗೆ ಹಂಗೆ ಕಂಡು ಬಿಡ್ಬೇಡವ. ಏನು ಮತ್ತು ನಾವು ಏರ್ಸ್ ಅಂತ ತರ್ಸುನು ಮೆಣಸಿನ್ಕಾಯಿನ 8 kg ತರ್ಸುನು ಕಡಿಯಕ್ಕೆ ನೆಬಸ್ತೀನಿ. ಇವತ್ತ ಕರ್ಕೊಂಡು ಹೋಗ್ಬಿಡ್ರಿ. ಇವತ್ತಾಕಿ ಹ್ಞೂ ಅಂದಾಳ ಹಿಂದೆ ಮುಂದೆ ಏನು ಯೋಚನೆ ಮಾಡ್ಬೇಡ್ರಿ. ಬಡ ತಂದಿರಿಲ್ಲ ಕಾರ್ ಗಾಡಿ ಕರೆನ? ಹ್ಞೂ ರೀ ಮರ ನಾವು ತಂದೀವ್ರಿ ಕಾರ್ ಗಾಡಿ ಅದ್ರದ್ದೇನು ನೀವು ಚಿಂತೆ ಮಾಡಬೇಡ್ರಿ. ಲವ್ ಸುಂದ್ರ ಅತ್ತ ಕಡೆ ತಲೆ ಮಾಡ್ಕೊಂಡು ಮಕ್ಕೊಂಡಿರ್ತ ನೋಡ್ರಿ ಮರ ಹ್ಯಾ ಮಕ್ಕೊಂಡನ ಲವ್ ಭಾಡ್ಯ ಇರಡ ಲೇ ಬಂಗಾರ ಗುಂಡ ಲೇ ಗುಬ್ಬಕ್ಕ ನೋಡಿಲಿ ಏ ಬಂಗಾರಿ ನೋಡ ನಿದ್ದೆ ಹೊಡೆಯೋದು ನೀನ ಸುಬ್ಬ ಬಾ ಹೋಗುಂಬಾ ನಿಮ್ಮ ಮುಕ್ಕೊಂಡಳ ಬಾ ನಮ್ಮನಿಗೆ ನಡಿ. ಅಮ್ಮ ಅದ್ಗೆಮ್ಮ ಯಾವಾಗ ಬಂದ್ರಿ? ಅದ್ಗೆಮ್ಮ ಅಣ್ಣ ಅವು ಬಂದ್ಲನ? ಎದ್ದಾಡ್ಬಿಡಂಗ ದಂಗಡ ಬಂಗಡ ಹೆರಿಗೆ ಈಗಾಗಿದ್ದಿ ಒಂದಿಟ್ಟು ತಡ್ಕೋಬೇಕಂಗ ದಂಗಡ ಬಂಗಡ ಮಾಡಬಾರ್ದು. ನಿಮ್ಮವು ಬರೋ ಸ್ಥಿತಿಯಾಗಿಲ್ಲ. ನಿಮ್ಮ ಊರಿಗೆ ನಡ್ಕೊಂಡು ಬಂದಿದ್ದ ಹೆಚ್ಚಾಕಿ ಈಗ ಆ ಸ್ಥಿತಿ ಆಗಂಕ್ರಿ ಇಲ್ಲ. ಅದೇನೇನಾಗೈತಿ ಏನೇನಿಲ್ಲ ಅನ್ನೋದು ನಿನಗೆ ಊರಿಗೆ ಹೋದ್ಮ್ಯಾಗ ಹೇಳ್ತೀನಿ. ಈಗ ಕಷ್ಟಪಟ್ಟು ನಾನು ಈ ಅಮ್ಮರು ನಿಮ್ಮ ಅಣ್ಣ ಓಸರು ನಿಮ್ಮ ಅತ್ತಿಗೆ ಗೋಗರ್ದು ಒಪ್ಸಿವಿ. ಈಗ ನಿನ್ನನ್ನು ಕರ್ಕೊಂಡು ಹೋಗತ್ತ ಅವ್ರ ಮನೆಗೆ ಬಡ ಎದ್ದೇಳು. ಎಂಥದ್ರ ಉಣ್ಣಿ ಬಟ್ಟಿದ್ರೆ ಹಾಕೋ ಇದನ್ನ ತೊಗೊಂಬಿಡು ಬೆಡ್ಶೀಟ್ ಸುತ್ತಿಕೊಂಬಿಡು ಫುಲ್ ಮಕ್ಕಾಗಿ ಕೈ ಏನು ತೋರಿಸ್ಬೇಡ. ಏನು ಹೋಗೋಣಂತ ಮೊದ್ಲು. ಹೌದಾ ಒಪ್ಕೊಂಡ್ಲಾ ಅತ್ತಿಗೆ ಮನ ಮತ್ತಿ? ನಾನು ಎದ್ದೇಳ್ತೀನಿ ತಡಿ. ಹೆಂಗೆ ಹೇಳ್ತಾರ ಹಂಗೆ ಕೇಳು ಅಮ್ಮರ್ ಹಂಗೆ ದಂಗುಡ್ ಮುಂಗುಡು ಮಾಡ್ಬೇಡ. ಅವ್ರು ನಿನ್ನ ತಾಯಿಕಿನ ಹೆಚ್ಚಾಗಿ ನಿನ್ನ ಬಾಜು ನಿಂತ್ಕೊಂಡು ನಿನ್ನ ಆರೈಕೆ ಮಾಡ್ಯಾರ. ಅದೃಷ್ಟ ಮಾಡಿ ನೀನು ಕೊನೆಗೆ ಇಂಥ ಒಳ್ಳೆ ಮನುಷ್ಯರ ಈ ಊರಾಗ ಅದಾರ. ಇಲ್ಲ ಅಂದಿದ್ರೆ ಏನಾಗಿರೋದು ನಿನ್ನ ಹಣೆ ಬರ ಅಣ್ಣ. ಕರೆನ ಅವ್ರ ಅಮ್ಮರ ಅದರ್ನದಕ್ಕೆ ನಂದು ಹೆರಿಗೆ ಇಷ್ಟ ಆರಾಮಾಗಾತು. ಇಲ್ಲ
ಅಂದಿದ್ರೆ ಕರೆ ಹೇಳ್ತೀನಿ ಕೇಳು. ಭಾಳ ಕಷ್ಟ ಇತ್ತು, ಭಾಳ ವಜ್ಜಿತ್ತು ನಂದು. ತ್ರಾಸ ಮಾಡ್ಕೋಬಾರ್ದಂಗ ಏನು ಆರಾಮಾಗಿರು. ನೋಡು ಈಗ ನಾ ಹೇಳ್ತೀನಿ ಕೇಳು, ಒಂದು 5-6 ತಿಂಗಳ ಇತ್ತ ಕಡೆ ಬರಕ್ಕೆ ಹೋಗ್ಬೇಡ. ಏನು ನಾನಂದ್ರೆ 1 ವರ್ಷ ಒಪ್ಪತ್ತ ಬರಬೇಡ. ಇಲ್ರಿ, ನಾನೇನಾರ ಬರಲಿಲ್ಲ ಅಂದ್ರೆ ಇವ್ರು ಬೇರೆ ಹೆಂಗಸರು ಸಹವಾಸ ಮಾಡಿ ಎಲ್ಲ ಕೆಟ್ಟ ಕೆರ ಹಿಡ್ದು ಕರ್ರಿ ಇವರು. ಆತು, ಕೊನೆಗೆ ಒಂದು 5 ತಿಂಗಳರ ಸುಮ್ಮನಿದ್ದು ಬಿಡವ ತಂಗಿ. ಈ ನರಕಕ್ಕೆ ಕಾಲು ಇಡಬೇಡ, ನೀವು ಕೈ ಮುಗಿತೀನಿ. ಹ್ಞೂ ರೀ, ಹಂಗೆ ಮಾಡ್ತೀನಿ ರೀ ಅಮ್ಮರ, ಹಂಗೆ ಮಾಡ್ತೀನಿ. ವಿಮಲಾ ನೋಡಿಲ್ಲಿ, ನಿನ್ನ ಮಗ ನನ್ನ ನೋಡವಲ್ಲ, ಅತ್ತ ಕಡೆ ಮಗ ಮಾಡಿದ್ದು ನನ್ನ ಕಡೆ ತಿರುಗಿಸಕ ಒಲ್ಲೆ. ಎಂತ ಹೊಳಸಿದ್ರು ಹೊಳವಲ್ಲ ನೋಡಯವ. ಏನು ಮಂಡದನವ ನಿನ್ನ ಮಗ ವಿಮಲಿ. ಹೌದ್ರಿ ಅದ್ಕೆಮ್ಮ.